ಇಂದಿನ ಮೆಟ್ರೋಪೊಲಿಸ್ ಲ್ಯಾಬ್ ಅವರು ಹೊಸ ಜಿನೋಮಿಕ್ ಟೆಸ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾನ್ಸರ್ ಪಾರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕ್ಯಾನ್ಸರು ನಾವು ಮೊದಲು ಎಲ್ಲ ಕ್ಯಾನ್ಸರ್ನು ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾಯಿದ್ವಿ. ಲಂಗ್ ಕ್ಯಾನ್ಸರ್ ಬಂದರೆ 100 ಜನಕ್ಕೆ ಲಂಗ್ ಕ್ಯಾನ್ಸರ್ ಬಂದರೆ 100 ಜನನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾಯಿದ್ವಿ. ಯೂಶ್ವಲಿ ಸರ್ಜರಿ, ಕೀಮೊಥೆರಪಿ, ರೇಡಿಯೋಥೆರಪಿ 3 ಟ್ರೀಟ್ಮೆಂಟ್ ಉಳಿದಿತ್ತು ಆ ಟೈಮಲ್ಲಿ. ಈಗ ಜಿನೋಮಿಕ್ಸ್ ಬಂದಿರೋದ್ರಿಂದ ಈ ಜಿನೋಮಿಕ್ಸಲ್ಲಿ ಕ್ಯಾನ್ಸರ್ ಒಳಗೆ ಯಾವ್ಯಾವ ಥರದ ಜೀನ್ಸು ಆ್ಯಕ್ಟಿವೇಟ್ ಆಗಿದೆ, ಯಾವ್ಯಾವ ಜೀನ್ಸು ಡಿಆ್ಯಕ್ಟಿವೇಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಅದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ನ ಕೊಡ್ಬೋದು. ಒಂದು ಪೇಷಂಟಲ್ಲಿ EGFR ಮ್ಯೂಟೇಷನ್ ಆಗಿರ್ಬೋದು, ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ಕೊಡಬೇಕು. ಇನ್ನು ಕೆಲವರಲ್ಲಿ ಆಲ್ಕ್ ಅಂತ ಒಂದು ಜೀನ್ ಇದೆ, ಅದು ಮ್ಯೂಟೇಟ್ ಆಗಿದೆ, ಅವ್ರಿಗೆ ಬೇರೆ ಕೊಡಬೇಕು. ಕೆಲವರಲ್ಲಿ PD-L1 ಅನ್ನೋದು ಎಕ್ಸ್ಪ್ರೆಷನ್ ಆಗಿರುತ್ತೆ, ಅವ್ರಿಗೆ ಇಮ್ಯುನೋಥೆರಪಿ ಕೊಡಬೇಕು. ಈ ರೀತಿಯಲ್ಲಿ ಒಂದೊಂದು ಪೇಷಂಟ್ಗೆ ಒಂದೊಂದು ರೀತಿಯಾದ ಟ್ರೀಟ್ಮೆಂಟ್ ಕೊಡೋದ್ರಿಂದ ದ ಕ್ಯಾನ್ಸರ್ ಕಂಟ್ರೋಲು ಭಾಳ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಮುಂಚೆ 6 ತಿಂಗಳು 9 ತಿಂಗಳು ಮಾತ್ರ ಬದುಕ್ತಾ ಇರೋಂಥ ಜನ ಸ್ಟೇಜ್ 4 ಕ್ಯಾನ್ಸರಲ್ಲಿ ಈಗ 5 ರಿಂದ 7 ವರ್ಷಗಳ ತನಕ ಟ್ರೀಟ್ಮೆಂಟ್ ಮೂಲಕ ಬದುಕ್ತಾ ಇದ್ದಾರೆ. ಸೊ ಇದು ಜಿನೋಮಿಕ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು. ಇನ್ ಅಡಿಷನ್ ಟು ದಿಸ್, ಕ್ಯಾನ್ಸರಿಂದ ಪ್ರೋಗ್ನೋಸಿಸ್ ಏನು ಅಂತ, ಎಷ್ಟು ಕಾಲ ಬದುಕ್ತಾರೆ, ಎಷ್ಟು ಚೆನ್ನಾಗಿ ಆಗ್ತಾರೆ ಅನ್ನೋದನ್ನು ಕೂಡ ಈ ಜಿನೋಮಿಕ್ ಟೆಸ್ಟಿಂದ ನಾವು ಜನಗಳಿಗೆ ಹೇಳುವಂಥ ಸಾಧ್ಯತೆಗಳು ಬಂದಿದೆ. ಈಗ ಪ್ರೆಗ್ನೆಂಟ್ ವಿಮೆನ್ನು ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಹೇಳ್ತಾರೆ. ಅಂದರೆ ಈಗಿನ ಕಾಲದಲ್ಲಿ ಇವಾಗ 10 ವರ್ಷದಿಂದ ಬೇರೆ ಇತ್ತು, ಅದನ್ನು ಯಾಕೆ ಈಗ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇವಾಗಿತ್ತು ನೀನು 10 ವರ್ಷದಿಂದ ನನಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ. ಕಾಲಕ್ರಮಕ್ಕೆ ಅನುಗುಣವಾಗಿ ರಿಸರ್ಚ್ ಬೆಳವಣಿಗೆ ಆಗ್ತಾ ಆ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಖಂಡಿತ ಮಾಡಬೇಕು. 10 ವರ್ಷದಿಂದ NT ಸ್ಕ್ಯಾನ್ ವಾಸ್ ದಿ ಥಿಂಗ್. ಅದನ್ನು ಅಟ್ಲೀಸ್ಟ್ ಇದು ನಮ್ಮದು ಉದ್ದೇಶ ಏನು ಅಂತಂದರೆ, ನಾವು ತಾಯಿಗೆ ಆದಷ್ಟು ಬೆಸ್ಟ್ ಕ್ವಾಲಿಟಿ ಆಫ್ ಕೇರ್ ಕೊಡಬೇಕು ವಿತ್ ದ ಲೀಸ್ಟ್ ರಿಸ್ಕ್. ದಟ್ ಈಸ್ ದ ಓನ್ಲಿ ಕ್ರೈಟೀರಿಯಾ ಫಾರ್ ಅಸ್. ಸೊ ವೆನ್ ವಿ ಗೆಟ್ ಎ ಬೆಸ್ಟ್ ಕ್ವಾಲಿಟಿ, ಅದಕ್ಕೆ ತರ್ಕ ಮಾಡ್ತಾ ಇರ್ತೀವಿ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ. ಇವಾಗ ಯಾವ್ದಾದ್ರು ಒಂದು ವಸ್ತು ತೊಗೋಬೇಕಾದ್ರೆ ನೀವು ಮನೆಯಲ್ಲಿ, ಇದ್ರದ್ದು ಉಪಯೋಗ ಆಗುತ್ತೆ, ಅದಕ್ಕೂ ಉಪಯೋಗ ಆಗುತ್ತೆ, ಇದ್ರ ಬೆಲೆನೂ ಕಡಿಮೆ ಇದೆ, ಸೊ ಇದರಿಂದ ಜಾಸ್ತಿ ಬೆನಿಫಿಟ್ ಬರುತ್ತೆ ಅನ್ನೋದು ಇರುತ್ತಲ್ಲ, ಅದೇ ತರ್ಕನೇ ಪ್ರತಿಯೊಂದು ಪೇಷಂಟ್ಗೂ ನಾವು ಕೊಡೋದು. ಒಂದು 12 ವಾರದಲ್ಲಿ ಒಂದು ಸ್ಕ್ಯಾನು ಅವಶ್ಯಕತೆ ಇದೆ. ಅದರಲ್ಲಿ ಒಂದೇ ಒಂದು ಸ್ಕ್ಯಾನ್ ಮಾಡಬೇಕಂತಂದರೆ 12 ವಾರದಲ್ಲಿ ಏನು ತೊಂದರೆ ಇಲ್ಲ ಅಂದರೆ 12 ವಾರ ತನಕ ವೆಯ್ಟ್ ಮಾಡ್ಬೋದು. ಇದರಲ್ಲಿ ಡೌನ್ ಸಿಂಡ್ರೋಮ್ದು ಒಂದೇ ಅಲ್ಲ ನಾವು ನೋಡೋದು, ಆ್ಯಕ್ಚುಲಿ ದಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಅದಲ್ಲದೆ ಬೇರೆ 157 ಭಾಗ ಯಾವ್ದಾದ್ರು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಇದು ತಲೆದು ಬುರುಡೆನೇ ಬೆಳೆದಿರಲ್ಲ, ಅನೆನ್ಸೆಫಾಲಿ ಅಂತಾರೆ, ಇಟ್ ಈಸ್ ನಾಟ್ ಲೈಫ್ಗೆ ಏನು ಆಗೋದಿಲ್ಲ, ಉಳಿಯೋದಿಲ್ಲ ಆ ಮಕ್ಕಳು, ಆ ಥರದ್ದೆಲ್ಲ ಕಂಡುಹಿಡಿಬೋದು. ಕೆಲವುದು ಹಾರ್ಟ್ ಡಿಸೀಸ್ಗೆ ನಮಗೆ ಗೊತ್ತಾಗುತ್ತೆ. ಕೆಲವು ಅಬ್ನಾರ್ಮಲಿಟೀಸ್, ಬ್ಲ್ಯಾಡರ್ ಅಬ್ನಾರ್ಮಲಿಟಿ ಆ್ಯಂಡ್ ಅದರ್ ಹೊಟ್ಟೆಯಲ್ಲಿ ಇದು ಬೆಳೆದಿರೋದಿಲ್ಲ, ಕರಳೆಲ್ಲ ಹೊರಗಿರುತ್ತೆ, ಅಂಥದ್ದೆಲ್ಲ ಅಬ್ನಾರ್ಮಲಿಟೀಸ್ನ ಕೂಡ ಕಂಡುಹಿಡಿಬೋದು. ಅದಕ್ಕೆ ಇಂಪಾರ್ಟೆಂಟ್. ಎವ್ರಿ ಮದರ್ ಶುಡ್ ಗೆಟ್ ಕ್ವಾಲಿಟಿ ಕೇರ್. ಕ್ವಾಲಿಟಿ is the one which is very important. And without compromising the safety of the mother or the baby, both should be fine. ಅಂದರೆ ನಾನ್-ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅಂತಂದರೆ ತಾಯಿದು ರಕ್ತನ ತೆಗೆದು ಆ ರಕ್ತದಲ್ಲಿರೋದು ಜೀವಕಣಗಳದು ಒಂದು ತುಣುಕನ್ನು ತೆಗೆದು ಮಗುಗೆ ಡೌನ್ ಸಿಂಡ್ರೋಮ್ ಅನ್ನೋದು ಒಂದು ಬುದ್ಧಿಮಾಂದ್ಯತೆಗೆ ತುಂಬ ಮುಖ್ಯವಾದ ಕಾರಣ. ಅದರದ್ದು ಪ್ರಾಬಬಿಲಿಟಿ, ಅದು ಬಹುಶಃ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಹೇಳೋದು ಒಂದು ಮುಖ್ಯವಾದ ಟೆಸ್ಟ್. ಅದು ನಾನ್-ಇನ್ವೇಸಿವ್ ಅಂದರೆ ಇದರಲ್ಲಿ ತಾಯಿಗಾಗಲಿ ಮಗುಗಾಗಲಿ ಯಾವುದೇ ರಿಸ್ಕ್ ಇರೋದಿಲ್ಲ. ಓಕೆ, ಇದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಇದು. ಡೌನ್ ಸಿಂಡ್ರೋಮ್ ಅನ್ನೋದು ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ ಮಗುವಿನಲ್ಲಿ. ಆ ಮಗು 5ನೇ ತಿಂಗಳ ಟೆಸ್ಟಿಗೆಲ್ಲ ಮಾಡಿದಾಗ ಸಾಧಾರಣವಾಗಿ ಒಂದು 30 ವರ್ಷದಿಂದ ಅಷ್ಟೇ ಮಾಡ್ತಾಯಿದ್ವಿ. ಆವಾಗ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ವಿ. ಮಗು ಹುಟ್ಟಿದ ಮೇಲೆ ಅದು ಸ್ಕ್ಯಾನಿಂಗಲ್ಲಿ ಬರೀ ಅಂಗಾಂಗಗಳನ್ನು ನೋಡೋಕ್ಕಾಗುತ್ತೆ, ಸ್ಟ್ರಕ್ಚರ್ನ ನೋಡೋಕ್ಕಾಗುತ್ತೆ. ಬುದ್ಧಿ ಹೇಗಿದೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಅಸೆಸ್ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನು ನೋಡಿದ್ರೆ ನಿಮಗೆ ಕೋಪ ಇರ್ಬೋದು, ಶಾಂತವಾಗಿದ್ದೀರಾ ಅಂತ ಹೇಳ್ಬೋದೇ ವಿನಃ ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಲಿಕ್ಕಾಗಲ್ಲ. ಈ ಥರದ್ದು ಬುದ್ಧಿ ಮಾಂದ್ಯತೆದು ನಾವು ಡೈರೆಕ್ಟಾಗಿ ಗೊತ್ತಾಗೋದಿಲ್ಲ. ಕೆಲವು ಜೀನ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದ್ರಲ್ಲಿ ಸಾವಿರಾರು ಕಾರಣಗಳಿರ್ಬೋದು. ಅದರಲ್ಲಿ ತುಂಬ ಮುಖ್ಯವಾದ್ದು, ತುಂಬ ಜನರಲ್ ಪಾಪ್ಯುಲೇಷನಲ್ಲಿ ಕಾಮನ್ ಆಗಿರೋದು ಒಂದು ಕಾರಣ ಬಂದು ಡೌನ್ ಸಿಂಡ್ರೋಮ್.
ಓಕೆ, ಅದರ ಬಗ್ಗೆ ನಾವು ಸಿಂಪಲ್ ಆಗಿರೋ ಟೆಸ್ಟ್ ಮಾಡಿ ಅದರದ್ದು ಪ್ರಾಬಬಿಲಿಟಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ತಾಯಿಗೆ ರೀಅಶ್ಯೂರ್ ಮಾಡಬೇಕು. ಅದು ಟೆಸ್ಟಲ್ಲಿ ಏನು ತೊಂದರೆ ಇಲ್ಲ ಅಂತ ಬಂದರೆ 100ರಲ್ಲಿ 99 ಭಾಗ ಏನು ತೊಂದರೆ ಇರೋದಿಲ್ಲ. ಅದು ಎಲ್ಲ ಕಡೆನೂ ಮಾಡ್ತಾರೆ. ಆ ಫೆಸಿಲಿಟಿ, ಆ ಅನುಕೂಲ, ಅದು ಜೀನ್ ಟೆಸ್ಟ್ ಮಾಡೋದಕ್ಕೆ ಕೆಲವು ಲ್ಯಾಬಲ್ಲಿ ಮಾತ್ರ ಫೆಸಿಲಿಟಿ ಇರುತ್ತೆ, ಎಲ್ಲ ಕಡೆನೂ ಅದು ಫೆಸಿಲಿಟಿ ಇರೋದಿಲ್ಲ. 5th ಮಂತ್ಗೆ ಅದೇ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಅಲ್ಟ್ರಾಸೌಂಡ್ ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಒಂದು ಟೆಸ್ಟ್ ಮಾಡ್ತೀವಿ, NT ಸ್ಕ್ಯಾನ್ ಅಂತ ಅಂದ್ಬಿಟ್ಟು. NT ಸ್ಕ್ಯಾನ್ ಅಂತಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಅಂತ. ನ್ಯೂಕಲ್ ಅಂದರೆ ಕತ್ತಿನ ಹಿಂಭಾಗದ ಏರಿಯಾಗೆ ನ್ಯೂಕಲ್ ಏರಿಯಾ ಅಂತ ಹೇಳ್ತಾರೆ. ಅಲ್ಲಿ ಈ ಡೌನ್ಸ್ ಬೇಬೀಸ್ಗೆ ಸ್ವಲ್ಪ ಫ್ಲೂಯಿಡ್ ಜಾಸ್ತಿ ಇರುತ್ತೆ, ಸ್ಕಿನ್ ಕೆಳಗಡೆ ಫ್ಲೂಯಿಡ್ ಜಾಸ್ತಿ ಇರುತ್ತೆ, ಅದನ್ನು ಅವರು ಮೆಷರ್ ಮಾಡ್ತಾರೆ. ಅದು ಜಾಸ್ತಿ ಇದ್ದರೆ ಈ ಬೇಬಿಗೆ ಏನೋ ತೊಂದರೆ ಇರ್ಬೋದು, ಇದ್ರ ಸಾಧ್ಯತೆ ಇರಬಹುದು ಡೌನ್ ಸಿಂಡ್ರೋಮು, ಇದನ್ನು ಕೂಲಂಕುಷವಾಗಿ ನೋಡಬೇಕು ಅಂತ ಹೇಳ್ತಾರೆ. ಅದನ್ನು ಒಂದೇ ಒಂದು ಮಾಡಿದ್ರೆ 100ರಲ್ಲಿ 70 ಭಾಗ ಅಷ್ಟೇ ಅದು ನಮಗೆ ಪ್ರಿಡಿಕ್ಟಿವಿಟಿ ಕೊಡುತ್ತೆ. But actually, if you have a cancer in your family, if you had, so that age, whatever age, and 10 years before that, you should start screening. For example, somebody in your family had cancer at 40. So, in that family, screening should start at the age of 30. And depending on what cancer it is, so you have to screen. It is different for females to males. It's female for smokers versus non-smokers. Different for obese to non-obese people and all that. So actually you should individualize. Better to go to the oncologist and then get it screened and then look at your lifestyle and change the lifestyle. Because most of the cancers are lifestyle related. And BRCA is very important because it is few of the cancers which are not lifestyle related. It is related to your familial genes, which we can take more care and try to avoid or maybe detect the cancer at an early stage and cure. So to that extent it will be been the government's leading partner in trying to tackle the HIV problem. We are coming up with an app called the TB Viram app, which is now for to put a stop to tuberculosis and join the WHO and the Indian government narrative in reducing or eradicating tuberculosis from this country. And along similar lines, as I mentioned, now we are going across this gynecology and this oncology segment to help over there. And the way we've done public-private partnerships for infectious and other diseases, we will now do for these two segments as well. ಮೇಲೆ ಏನಾದ್ರು ಅಬ್ನಾರ್ಮಲ್ ಇರೋದು ಮೇಲೆ ಇರುತ್ತೆ. ನಾವು ದೊಡ್ಡ ಒಂದು ಸಾವಿರಾರು ಜನ ಪಾಪ್ಯುಲೇಷನಲ್ಲಿ ಈ ಥರ ಜರಡಿ ಆಡೋದು ಅಂದರೆ ಸ್ಕ್ರೀನಿಂಗ್ ಟೆಸ್ಟ್. ಆ ಜರಡಿ ಮೇಲೆ ಏನು ನಿಂತ್ಕೊಳ್ಳುತ್ತೋ ಅಷ್ಟು ಜನಕ್ಕೆ ಮಾತ್ರ ನಾವು ಮಾಡಿದ್ರೆ ಬೇರೆಯವ್ರದ್ದೆಲ್ಲ ಅನಾವಶ್ಯಕವಾಗಿ ಮಾಡೋದು ತಪ್ಪತ್ತೆ. ಸೊ ಇದು ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಬೇಕಾದಷ್ಟಿದೆ ಅದು. ಸೊ ಯಾತಕ್ಕೆ ನೀವು ಡೌನ್ ಸಿಂಡ್ರೋಮಿಗೆ ಮಾಡಬೇಕು, ಬೇರೆದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ, Down syndrome babies, they have variable degree of mental retardation, and most of them also have some structural abnormality, ಕಿವಿ ಕೇಳಿಸೋದಿಲ್ಲ, ಕಣ್ಣು ತೊಂದರೆಗಳಿರುತ್ತೆ, ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ, and they need special care and special schools. ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕೆ ಇದೆ, ಬೇರೆ ದೇಶದಲ್ಲಿ they give special grant, and the one baby if you have to bring them up, it is hell of a lot. And their lifespan varies from 20 years to 60 years, and there is no treatment for Down. ಹೋಗಲಿ ಬೇರೆ ಯಾವುದೋ ಕಾಯಿಲೆ ಬರುತ್ತೆ, ಅದು ವಾಸಿ ಮಾಡೋ ಥರ ಇರೋದು ಇಲ್ಲ. ಸೊ ದೇ ನೀಡ್ ಲೈಫ್ ಲಾಂಗ್ ಸಪೋರ್ಟ್ ಆ್ಯಂಡ್ ಸೂಪರ್ವಿಷನ್. 25ರಿಂದ 60 ವಯಸ್ಸು ತನಕ ಆ ಮಗುನ ನಾವು ಸಪೋರ್ಟ್ ಮಾಡಬೇಕು ಅಂದರೆ ತಂದೆ ತಾಯಿಗಳಿಗೆ ಇಟ್ಸ್ ಎ ಹ್ಯೂಜ್ this one cost on their psychological, emotional, financial and physical effort. That is why 100 years of research has gone. So the risk increases on this one. ಇಲ್ಲ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನೂ ಇಲ್ಲ, ಯಾಕೆ ಮಾಡಬೇಕು ಅಂತಂದರೆ it happens by chance. In 95% of the cases, the Down syndrome happens by chance. Absolutely there will be no family history. Very rarely, in 5% of the cases called translocation, this one, there is a family history. So if we look at the family history, we'll be missing those 95%. So what is the rate, what is the burden of this one? Around 23,000 to 29,000 babies are born every year in India when compared to 6,000 in US. So that is the highest amount of Down's babies in the world. That is why it is important for us to do the test.
ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು, ಹೌ ಟು ಐಡೆಂಟಿಫೈ. ಸುಮಾರು ಜನ ಬರ್ತಾರೆ, ಅವರಲ್ಲಿ ಯಾರಿಗೆ ನಾವು ಟೆಸ್ಟ್ ಮಾಡಬೇಕು? ಇಲ್ಲ ಡಾಕ್ಟ್ರೆ, ದ ಮೊಮೆಂಟ್ ವಿ ಟೆಲ್ ದೆಮ್, ಎಕ್ಸಾಮಿನ್ ದೆಮ್, ದೇ ವಿಲ್ ಸೇ ಡಾಕ್ಟ್ರೆ ಎಲ್ಲ ಚೆನ್ನಾಗಿದೆಯಾ? ದಟ್ ಈಸ್ ದ ಫಸ್ಟ್ ಕ್ವಶನ್. ಎವ್ರಿ ಮದರ್, ಈವನ್ ಆಸ್ ಅ ಮದರ್, ಐ ವಿಲ್ ಆಲ್ಸೋ ಫೀಲ್ ದಟ್ ಎಲ್ಲ ಚೆನ್ನಾಗಿದೆಯಾ ಡಾಕ್ಟ್ರೆ? ಅವರಿಗೆ ನಾವು ವಿಶ್ವಾಸ ಕೊಡೋದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಕ್ರೈಟೀರಿಯಾ ಬೇಕು. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಅಂದರೆ ಇಟ್ ವಿಲ್ ಎಸ್ಟಿಮೇಟ್ ದ ಪ್ರಾಬಬಿಲಿಟಿ ಆಫ್ ದ ವಾಟ್ ಎವರ್ ಡೌನ್ ಸಿಂಡ್ರೋಮ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇದೆಯಾ, ಮಗು ಇದೆಯಾ ಇಲ್ವಾ ಅನ್ನೋದು ನಾವು ಹೇಳಬೇಕು. ಅದು ನಾವು ಟೆಸ್ಟ್ ಮಾಡಿದಾಗ ಇಟ್ ವಿಲ್ ಓನ್ಲಿ ಟೆಲ್ ಅದು ಹೈ ರಿಸ್ಕ್ ಇರಬಹುದು, ಹೈ ಪ್ರಾಬಬಿಲಿಟಿ ಇರ್ಬೋದು, ಅಥವಾ ಲೋ ಪ್ರಾಬಬಿಲಿಟಿ ಇರಬಹುದು ಅಂತ. ಬಟ್ ವಾಟ್ ಈಸ್, ಅದನ್ನು ಮಾಡಿದ ಮೇಲೆ ನಾವು ಡೆಫಿನಿಟಿವ್ ಟೆಸ್ಟ್ ಅಂತ ಮಾಡಬೇಕು. ಅದರಲ್ಲಿ ಡೆಫಿನಿಟಿವ್ ಟೆಸ್ಟ್ ಅಂದರೆ ಏನು? ಅದು ಬೇಬಿದು ಫ್ಲೂಯಿಡಲ್ಲಿ, ಬೇಬಿ ಸುತ್ತ ಫ್ಲೂಯಿಡ್ ಇರುತ್ತೆ, ಒಂದು ನೀಡಲ್ ಹಾಕಿ ಬೇಬಿ ಸುತ್ತ ಇರೋ ಫ್ಲೂಯಿಡನ್ನ ತೆಗೆದು ಅದರಲ್ಲಿರೋ ಜೀವಕಣಗಳನ್ನೆಲ್ಲ ತೆಗೆದು ಅದನ್ನು ಜೀನ್ಸ್ ಟೆಸ್ಟ್ ಮಾಡಿ ಅದು ಟ್ರೈಸೋಮಿ 21 ಪೊಸಿಷನಲ್ಲಿ ಇದೆಯಾ ಇಲ್ವಾ ಅಂತ ಹೇಳೋದು ಡೆಫಿನಿಟಿವ್ ಟೆಸ್ಟ್. ಎವ್ರಿಬಡಿ ವಾಂಟ್ಸ್ 100%. ಓಕೆ, ಐ ವಿಲ್ ಡೂ ಡೆಫಿನಿಟಿವ್ ಟೆಸ್ಟ್ ಫಾರ್ 100 ಪೀಪಲ್ ಅಂತಂದರೆ ಅದು ರಿಸ್ಕು ಇರುತ್ತೆ. ಅದನ್ನು ಮಾಡಬೇಕಾದ್ರೆ ಯು ಆರ್ ಇನ್ವೇಡಿಂಗ್ ಇನ್ ಟು ದ ಪ್ರೈವಸಿ ಆಫ್ ದ ಬೇಬಿ, ಯು ಆರ್ ಪುಟ್ಟಿಂಗ್ ಎ ನೀಡಲ್ ಇನ್ ಟು ದ ಪ್ರೆಗ್ನೆಂಟ್ ದಿಸ್ ಒನ್. ರಿಸ್ಕ್ ಏನಿರುತ್ತೆ? ದ ರಿಸ್ಕ್ ವಿಲ್ ಬಿ ಇನ್ಫೆಕ್ಷನ್, ಯು ಮೇ ಲೂಸ್ ದ ಬೇಬಿ, ಯು ಮೇ ಲೂಸ್ ದ ಪ್ರೆಗ್ನೆನ್ಸಿ. ಸೊ 30 ನಾರ್ಮಲ್ ಬೇಬೀಸು ಕಳ್ಕೋಬೇಕಾಗತ್ತೆ ಒಂದು ಅಬ್ನಾರ್ಮಲ್ ಬೇಬಿನ ನಾವು ಮಾಡೋದಕ್ಕೆ. ಸೊ ಆ ಥರದ ಟೆಸ್ಟ್ ನಾವು ಡಿಸೀಸ್ ಟ್ರೀಟ್ಮೆಂಟ್ ಇಟ್ ಸೆಲ್ಫ್ ಶುಡ್ ನಾಟ್ ಬಿ ವರ್ಸ್ ದೆನ್ ದ ಡಿಸೀಸ್ ಅಂತಾರೆ. ಅಂದರೆ ನಾವು ಮಾಡೋ ಪ್ರಯತ್ನನೇ ಇರೋದಕ್ಕಿಂತ ಜಾಸ್ತಿ ತೊಂದರೆ ಕೊಡಕೂಡ್ದು. ಸೊ ವಿ ಹ್ಯಾವ್ ಟು ಬಿ ಲೆಸ್ ಡೇಂಜರಸ್ ಟು ದ ಪ್ರೆಗ್ನೆಂಟ್ ವುಮೆನ್. ದಟ್ ಈಸ್ ವೈ ಎ ಡೆಫಿನೆಟಿವ್ ಟೆಸ್ಟ್ ಆರ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಟ್ ಈಸ್ ರಿಸರ್ವ್ಡ್ ಟು ಓನ್ಲಿ ಸರ್ಟನ್ ಪೀಪಲ್. ಇವಾಗ ಜನ ಟೆಸ್ಟ್ ಮಾಡ್ಕೊಳ್ಳೋದು ಅದು ಅನುಚಿತವಾಗಿರುತ್ತೆ. ಆದರೆ ಇಫ್ ಇಟ್ ಇಸ್ ಅ ಕಾಮನ್ ಪ್ರಾಬ್ಲಮ್ ಇನ್ ದ, ಅದರಲ್ಲಿ ಒಂದು ಬಂದು ಡೌನ್ ಸಿಂಡ್ರೋಮ್ ಅನ್ನೋದು, ಆಸ್ ರವಿಕುಮಾರ್ ಸೆಡ್, ವಿ ಆಲ್ ಹ್ಯಾವ್ ಇಟ್ ಈಸ್ ಟು ಟೆಲ್ ಯು ಇನ್ ಅ ಸಿಂಪಲ್ ಮ್ಯಾನರ್. ಇವಾಗ ಫೋನ್ ಕ್ವಾಲಿಟಿ, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಎಕ್ಸ್ಪ್ಲೈನ್. ಒಬ್ಬೊಬ್ರಿಗೆ ಒಂದೊಂದು ಕ್ರೈಟೀರಿಯಾ ಇರುತ್ತೆ, ಹಿಂಗಿರಬೇಕು ಕ್ವಾಲಿಟಿ, ಹಂಗಿರಬೇಕು ಕ್ವಾಲಿಟಿ. ಎವ್ರಿಬಡಿ ವಾಂಟ್ಸ್ 100% ಇನ್ ಒನ್ ಥಿಂಗ್. ಅಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ there should be a healthy mother during pregnancy of 9 months. ಯಾವ್ದಾದ್ರು ಸ್ಟ್ರಕ್ಚರಲ್ ಅನಾಮಲಿ ಅಂತಂದರೆ ಅಂಗಾಂಗ ವಿಕಲತೆ ಏನಾದರೂ ಇತ್ತು ಅಂತಂದರೆ ಅದು ಕಣ್ಣಿಗೆ ಕಾಣಿಸುತ್ತೆ ಅದು. ಬಟ್ ಇದರಲ್ಲಿ ಕೂಡ ನಾವು 70% ಮಾತ್ರ ನಾವು ಹೇಳಲಿಕ್ಕಾಗೋದು. ಅದು ಏನಾದ್ರು ಕಣ್ಣು ಕಾಣೋ ದಟ್ ಮೀನ್ಸ್ ನನ್ನ ಹತ್ರ ಬರೋ ಗರ್ಭಿಣಿ ಹೆಂಗಸರಿಗೆ ಅವರಿಗೆ ಈಗ ಅವೈಲಬಲ್ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.